ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ಟಿಪ್ಸ್ ಕನ್ನಡ. ಮತ್ತೊಂದು ಹೊಸ ವಿಡಿಯೋ ತಂದಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ಮನೆಯನ್ನು ಹೇಗೆ ಅಟ್ರಾಕ್ಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ನಾನು ಈ ಪ್ರಯೋಗವನ್ನು ಮಾಡಿ ಸಫಲವನ್ನು ಕಂಡ ನಂತರ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಯಾರು ಅಲ್ಲಗಳೆಯಬೇಡಿ ಸ್ನೇಹಿತರೆ. ಇದು ತುಂಬಾ ಉಪಯುಕ್ತ ಮತ್ತು ಪರಿಣಾಮಕಾರಿಯಾಗಿದೆ. ನೋಡಿ ಸ್ನೇಹಿತರೆ, ಮೊದಲಿಗಾಗಿ ನಾನು 12 ಕಾಳಿನಷ್ಟು ಲವಂಗವನ್ನು ತಗೊಂಡಿದ್ದೇನೆ ಮತ್ತು 2 ಕಾಳಿನಷ್ಟು ಏಲಕ್ಕಿಯನ್ನು ತಗೊಂಡಿದ್ದೇನೆ ಮತ್ತು 5 ರೂಪಾಯಿ ಕಾಯಿನನ್ನು ತಗೊಂಡಿದ್ದೇನೆ. 1 and 2 ರೂಪೀಸ್ ತಗೊಳ್ಳಿ. ನೋಡಿ, ನಂತರ ನಾನು ಒಂದು 10 ರೂಪಾಯಿ ಲೋಟನ್ನು ತಗೊಂಡಿದ್ದೇನೆ. ನೀವು 100, 200, 200 ಎಷ್ಟಾದರೂ ತಗೋಬಹುದು, ತೊಂದರೆ ಇಲ್ಲ. ನೋಡಿ, ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಬಾಕ್ಸ್ ಅಥವಾ ಡಬ್ಬಿ ಇರುತ್ತಲ್ಲ, ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಟ್ಟರೆ ನಡೆಯುತ್ತೆ. ಅಂದರೆ ಸ್ಟೀಲ್ ಡಬ್ಬಿಯಲ್ಲಿ ಇಟ್ಟರೆ ತುಂಬಾ ಉತ್ತಮ. ನೋಡಿ, ಈ ಥರ ಒಂದು ಬಾಕ್ಸ್ ತೊಗೊಂಡ್ಬಿಟ್ಟು ಇದರಲ್ಲಿ ಹಾಕಿರುವ ಕಾಯಿನ್ ಮತ್ತು ಏಲಕ್ಕಿ ಲವಂಗವನ್ನು ಟೈಟಾಗಿ ಮುಚ್ಚಬೇಕಾಗುತ್ತೆ ಸ್ನೇಹಿತರೆ. ನಿಮಗೆ ಯಾವುದಾದ್ರೂ ಒಂದು ಲಕ್ಷ್ಮೀ ಮಂತ್ರ ಗೊತ್ತಿದ್ದರೆ ಅದನ್ನು ಪಠಿಸಬಹುದು. 11 ದಿನದ ನಂತರ, ಪೂಜೆ ನಂತರ ಪಠಿಸ್ಬಹುದು. ನೋಡಿ, 11 ದಿನ ಪೂಜೆ ಮಾಡ್ತೀರಲ್ವ, ಆಗಲೇ ಪಠಿಸ್ಬೋದು. ಇದು ನಿಮ್ಮ ದೇವರ ಜಗಲಿ ಮೇಲೆ 11 ದಿನಗಳ ನಂತರ ಪೂಜೆ ಮಾಡಿ ನಂತರ ನೀವು ನಿಮ್ಮ ಗಲ್ಲಪಟ್ಟಿಗೆಯಲ್ಲಿ ಈ ಬಾಕ್ಸ್ ಅನ್ನೋದನ್ನು ಇಟ್ಕೋಬೇಕಾಗುತ್ತೆ. ಮತ್ತು ಈ ಲೋಟ್ ಏನಿರುತ್ತಲ್ವ ಸ್ನೇಹಿತರೆ, ಈ ಲೋಟನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೋಬೋದು, ನಿಮ್ಮ ಅಂಗಡಿಗಳಲ್ಲಿ ಇಟ್ಕೋಬೋದು. ಆದರೆ ಈ ಬಾಕ್ಸನ್ನು ಮಾತ್ರ ನಿಮ್ಮ ಹಣದ ಗಲ್ಲಪಟ್ಟಿಗೆಯಲ್ಲಿ ಮಾತ್ರ ಇಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ,